देवी महात्म्ये त्रयोदशः जगदम्बार्पणमस्तु। सभी को अभ्यास करेंगे। खड्गिने शूलिने भौरागतने चक्रिणे तथा शङ्खिने चापिने बाणमुषुण्डे वर्गाजिता हृदयाय नमः। शूलेन वागिनो देवी पाहि खड्गेन चाम्बिके खण्डास्वरेण नमः पाहि चापज्यानस्वरेण दाशरणे स्वाहा। प्राच्या वृक्षप्रदीक्षान्तिके रक्षदक्षिणे ब्राह्मणेनात्मशोभस्योदस्यानुदेशुरे सौम्यानियानुरूपानुत्रैलोक्येर्जुनन्त्रदेयानि चात्रित्तघोरागतैः चास्पांसाभों कवचानि खड्गशोणकदादित्यागरमल्लदसिंहेन औषधो सर्वस्वरूपे सर्वेशे सर्वशक्तिसमर्पिते प्रियेभ्यस्त्राहि नो देवी दुर्गे देवी नमोस्तुते अस्राय वटो सुवर्भुवर्भुरोग्यम् विद्युद्दामसमप्रभां मृगपतिस्कन्धस्थितां भीषणाम् कन्याभिः करवालखेटविलसद्धस्ताभिरासेविताम् हस्तैश्चक्रगदासिखेटविशिखां श्यामं गुरुन्दर्जनीम् विभ्राणामणलात्मिकां शशिधरां दुर्गां त्रिनेत्रां भजे। भैया क्या हो मूल मंत्र जप करें सभी को। ध्यायेत् पद्मादनस्थां दशदवतरां पद्मवत्रायताक्षीं हेमा। सभी द्वार बंद कर लीजिए। ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನವೀನ್ ಚೈತನ್ಯ. ಇದನ್ನೆಲ್ಲ ನೋಡ್ತಾ ಇದ್ದೀರಲ್ಲ, ಇದು ಯಾಗಗಳು ಮಾಡ್ತಾ ಇರೋದು. ನೋಡಿ, ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರೆಲ್ಲ ಸೇರಿ ಅಗ್ರಹಾರಗಳ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರೆಲ್ಲ ಸೇರಿ ಅಗ್ರಹಾರಗಳಲ್ಲಿ ಯಾಗ ಮಾಡ್ತಿದ್ರು, ಯಜ್ಞ ಮಾಡ್ತಿದ್ರು ಅಂತ ಇದ್ರಲ್ಲ, ಅದನ್ನೆಲ್ಲ ನಾವು ನೋಡೋಕ್ಕಾಗಿಲ್ಲ. ಬಟ್ ಇಲ್ಲಿ ಕುಂಭಮೇಳದಲ್ಲಿ ಒಂದು 100-150 ಜನ ಸೇರಿ ಒಂದು ಯಾಗ ಯಜ್ಞಗಳು ಮಾಡ್ತಾ ಇದ್ದಾರೆ. ಇದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗೆ ಹಳೇದನ್ನೆಲ್ಲ ನಮಗೆ ನೆನಪು ಮಾಡುತ್ತೆ. ಇಷ್ಟಿಷ್ಟು ಜನ ಸೇರಿ ಒಂದು ಕಡೆ ಯಾಗ ಯಜ್ಞಗಳು ಮಾಡಿದ್ರೆ ಹೆಂಗಿರುತ್ತೆ ಅಂದರೆ ಅದರ ಪಾಸಿಟಿವ್ ಎನರ್ಜಿನೇ ಬೇರೆ. ಇಲ್ಲಿಗೆ ಬಂದು ನೋಡಿದವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ನಾನಂತೂ ಈ ಥರದನ್ನೆಲ್ಲ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೆ ನೋಡಿ, ಬ್ರಾಹ್ಮಣರೆಲ್ಲ ಸೇರಿ ಒಂದು ಯಾಗ ಯಜ್ಞಗಳು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸುಮಾರು ಏನಿಲ್ಲ ಅಂದರೂ 100-150 ಕುಂಡಗಳಿದೆ. ಇಲ್ಲಿರೋ ಪಾಸಿಟಿವ್ ಎನರ್ಜಿನೇ ಬೇರೆ ಥರ ಇದೆ ನನಗೆ. ಇಡೀ ಕುಂಭಮೇಳದಲ್ಲಿ ಆ ಕಡೆ ಎಲ್ಲ ಓಡಾಡಿದ್ದಕ್ಕಿಂತ ಇಲ್ಲಿ ಸಿಗ್ತಾ ಇರೋ ಪಾಸಿಟಿವ್ ಎನರ್ಜಿನೇ ಬೇರೆ. ನೋಡಿ, ಕುಂಭಮೇಳದಲ್ಲಿ ಏನೆಲ್ಲ ಇರುತ್ತೆ ಅಂತ ಕೇಳೋರಿಗೆ ಬರೀ ಹುಕ್ಕಾಸೆ ಎದ್ಕೊಂಡು ಕೂತಿರೋ ಸಾಧುಗಳು ಅಷ್ಟೇ ಅಲ್ಲ, ಇಲ್ಲಿ ನಡೆಯೋ ಯಾಗ ಯಜ್ಞಗಳೆಲ್ಲನೂ ಬೇರೆ ಎಲ್ಲೂ ನಡೆಯೋದಿಲ್ಲ. ಆ ಪಾಟಿ ಯಜ್ಞಗಳು ಯಾಗಗಳು ನಡೀತಾ ಇದೆ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹೆಂಗೆ ಕೂಳಿಸಿ ಯಾಗ ಯಜ್ಞಗಳು ಮಾಡ್ತಾ ಇದ್ದಾರೆ. ಜಸ್ಟ್ ಇವಾಗ ತಾನೇ ಇನ್ನೊಂದು ವಿಷಯ ಗೊತ್ತಾಯಿತು. ಇದೆಲ್ಲ ಬ್ರಹ್ಮಚಾರಿಗಳು ಕೂತು ಮಾಡ್ತಾ ಇರೋ ಯಜ್ಞ ಅಂತೆ. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೆಂಗೆಲ್ಲ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ.
ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರೆಲ್ಲ ಕೂತು ಬೆಳಗಿಂದ ಸಾಯಂಕಾಲದವರೆಗೂ ಯಜ್ಞ ಯಾಗಾದಿಗಳು ಮಾಡ್ತಾ ಇದ್ರು ಅಂತ ಕೇಳಿದೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಒಬ್ಬ ಇದೂ ಅದೇ ಕಾಲದಲ್ಲಿ ನಾವೇನಾದರೂ ಇದ್ದಿದ್ದರೆ ಹಿಂಗೆ ಇರೋದೇನೋ ಅನಿಸೋಷ್ಟು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೀವು ಕುಂಭಮೇಳಕ್ಕೆ ಬಂದರೆ ನೋಡಲೇಬೇಕಾದಂಥ ವಿಷಯಗಳು. ಇದು ಬಂದು ಸೆಕ್ಟಾರ್ 20ಯಲ್ಲಿ ನಡೀತಾ ಇದೆ. ನೋಡಿ, ಇದೊಂದು ಅಖಾಡ.